ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ಶೂಟಿಂಗ್ ಸಂದರ್ಭದಲ್ಲಿ ನಟ ವಿನೋದ್ ಪ್ರಭಾಕರ್ ಕಾಲಿಗೆ ಪೆಟ್ಟು ಬಿದ್ದಿದೆ. ವಿನೋದ್ ಪ್ರಭಾಕರ್ ಕಾಲಿನ ಮೂಳೆ ಮುರಿದಿರಬಹುದು ಅಂತ ಹೇಳಲಾಗ್ತಾ ಇದೆ. ವರ್ಧಾ ಸಿನಿಮಾದ ಫೈಟ್ ಸೀನ್ ಚಿತ್ರೀಕರಣ ಮಾಡ್ತಾ ಇತ್ತು ಚಿತ್ರತಂಡ. ಆ ಒಂದು ಸಂದರ್ಭದಲ್ಲಿ ವಿನೋದ್ ಪ್ರಭಾಕರ್ ಅವರಿಗೆ ಕಾಲಿನ ಮೂಳೆ ಮುರಿದಿರಬಹುದು ಅಂತ ಹೇಳಲಾಗ್ತಾ ಇದೆ. ಮಾಗಡಿ ರಸ್ತೆಯ ಚಿಂಬರ್ ಫ್ಯಾಕ್ಟರಿಯಲ್ಲಿ ಈ ಒಂದು ಶೂಟಿಂಗ್ ನಡೀತಾ ಇತ್ತು. ಮಾಗಡಿ ರಸ್ತೆಯ ಆರ್ಥೋ ಕೇರ್ ಆಸ್ಪತ್ರೆಗೆ ವಿನೋದ್ ಪ್ರಭಾಕರ್ ದಾಖಲಾಗಿದ್ದಾರೆ. ಉದಯ್ ಪ್ರಕಾಶ್ ನಿರ್ದೇಶನದ ವರ್ಧಾ ಸಿನಿಮಾ, ಆ ಒಂದು ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಫೈಟ್ ಸೀನ್ ಅನ್ನ ಚಿತ್ರೀಕರಣ ಮಾಡ್ತಾ ಇತ್ತು ಚಿತ್ರತಂಡ. ಆ ಒಂದು ಸಂದರ್ಭದಲ್ಲಿ ವಿನೋದ್ ಪ್ರಭಾಕರ್ ಅವರಿಗೆ ಕಾಲಿಗೆ ಪೆಟ್ಟು ಬಿದ್ದಿದೆ. ಕಾಲಿನ ಮೂಳೆ ಮುರಿದಿರಬಹುದು ಅಂತ ಹೇಳಲಾಗ್ತಾ ಇದೆ. ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಮತ್ತೊಂದು ಅವಘಡ ಸಂಭವಿಸಿರುವಂತಹದ್ದು. ಶೂಟಿಂಗ್ ವೇಳೆ ನಟ ವಿನೋದ್ ಪ್ರಭಾಕರ್ ಕಾಲಿಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ನಟ ವಿನೋದ್ ಪ್ರಭಾಕರ್ ಕಾಲಿನ ಮೂಳೆ ಮುರಿದಿರಬಹುದು ಅಂತಾನೂ ಹೇಳಲಾಗ್ತಾ ಇದೆ. ವರ್ಧಾ ಸಿನಿಮಾ ಶೂಟಿಂಗ್ ಚಿತ್ರೀಕರಣದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಉದಯ್ ಪ್ರಕಾಶ್ ನಿರ್ದೇಶನದ ವರ್ಧಾ ಸಿನಿಮಾ ಆ ಒಂದು ಚಿತ್ರೀಕರಣದಲ್ಲಿ ಫೈಟ್ ಸೀನ್ ಅನ್ನ ಮಾಡ್ತಾ ಇದ್ರು, ಫೈಟ್ ಸೀನ್ ಶೂಟಿಂಗ್ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ವಿನೋದ್ ಪ್ರಭಾಕರ್ ಅವರ ಕಾಲಿಗೆ ಪೆಟ್ಟು ಬಿದ್ದಿದೆ. ಆಬ್ವಿಯಸ್ಲಿ ಫೈಟ್ ಸೀನ್ ಅಂದ ತಕ್ಷಣ ಜಂಪ್ ಮಾಡೋದೆಲ್ಲ ಇದ್ದೇ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಕಾಲಿಗೆ ಪೆಟ್ಟು ಬಿದ್ದಿರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ಭಾರತಿ, ಹೇಗಾಯ್ತು, ಜೊತೆಗೆ ಹೇಗಿದ್ದಾರೆ ಈಗ ವಿನೋದ್ ಪ್ರಭಾಕರ್ ಅಂತ? ನಮ್ರತಾ, ಮೊನ್ನೆ ಅಷ್ಟೇ ಕಳೆದ ಶುಕ್ರವಾರ ಅವರ ಅಭಿನಯದ ರಗಡ್ ಸಿನಿಮಾ ತೆರೆ ಕಂಡಿತ್ತು. ಈಗ ಹೊಸ 2 ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ, ಶಾಡೋ ಹಾಗೆ ವರ್ಧಾ ಸಿನಿಮಾದಲ್ಲಿ. ಸೊ ಇವತ್ತು ಬೆಳಿಗ್ಗೆ ಅವರು ವರ್ಧಾ ಶೂಟಿಂಗ್ ಸ್ಪಾಟ್ಗೆ ಹೋದಂತಾಗ ಫೈಟಿಂಗ್ ಸೀನ್ ನ ಚಿತ್ರೀಕರಣ ನಡೀತಾ ಇತ್ತು. ಈ ವೇಳೆ ಜಂಪ್ ಮಾಡ್ಬೇಕಾದ್ರೆ ಅವರ ಕಾಲು ಶೂಟಿಂಗ್ ಸೆಟ್ಗೆ ಹಾಕಿದಂತ ಬೆಡ್ಗೆ ಸಿಕ್ಬಿಟ್ಟು ನೀಗೆ ಟ್ವಿಸ್ಟ್ ಆಗಿದೆ. ಜೊತೆಗೆ ಆ ನೀ ಕ್ರ್ಯಾಕ್ ಬಂದಿದೆ. ಹಾಗಾಗಿ ಅವ್ರನ್ನ ಈಗಾಗ್ಲೇ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಬ್ಯಾಂಡೇಜ್ ಎಲ್ಲರೂ ಕೂಡ ಆಗಿದೆ. ಸೊ 5 ವೀಕ್ಗಳ ಕಾಲ ಬೆಡ್ ರೆಸ್ಟ್ ಅನ್ನ ಹೇಳಿದ್ದಾರೆ. ನೀಯಲ್ಲಿ ಕ್ರ್ಯಾಕ್ ಬಂದಿರೋದ್ರಿಂದ ತುಂಬಾನೇ ಪೇಯ್ನ್ ಕೂಡ ಇದೆ. ಫೈಟಿಂಗ್ ಸೀನ್ ನಡಿಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ. ಉದಯ್ ಪ್ರಕಾಶ್ ಅವರು ಈ ಒಂದು ಚಿತ್ರದ ನಿರ್ದೇಶನವನ್ನ ಮಾಡ್ತಾ ಇದ್ರು. ಚರಣ್ ರಾಜ್ ಹಾಗೆ ವಿನೋದ್ ಪ್ರಭಾಕರ್ ಅವರಿದ್ದು ಫೈಟಿಂಗ್ ಸೀನ್ ಇತ್ತು. ಈ ಸಂದರ್ಭದಲ್ಲಿ ಒಂದು ದೃಶ್ಯ ನಡೆದಿದೆ. ಹಾಗಾಗಿ ಈಗ ಹಾಸ್ಪಿಟಲ್ ಇಂದ ಅವರು ಬಂದಿದ್ದಾರೆ, ಬ್ಯಾಕ್ ಟು ಮನೆಗೆ ಬಂದಿದ್ದಾರೆ. ಮನೆಗೆ ಇನ್ನೊಂದು 5 ವೀಕ್ಗಳ ಕಾಲ ಒಂದು ರೆಸ್ಟ್ ಅನ್ನ ಪಡೆಯೋದಕ್ಕೆ ಡಾಕ್ಟರ್ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ. ಕಾಲಿಗೆ ಏಟಾಗಿರೋದ್ರಿಂದ ಒಂದು 5 ವಾರಗಳ ಕಾಲ ಒಂದು ಬೆಡ್ ರೆಸ್ಟ್ ಅನ್ನ ಹೇಳಿದ್ದಾರೆ. ನಮ್ರತಾ, ಭಾರತಿ, ಫೈಟಿಂಗ್ ಸೀನ್ ಅಂತಂದ್ರೆ ಆಬ್ವಿಯಸ್ಲಿ ಈ ತರ ಆಗೋದೆಲ್ಲ ಸಹಜ. ಸೊ ಚಿತ್ರತಂಡ ಯಾವುದೇ ರೀತಿಯಂತಹ ಪ್ರಿಕಾಷನರೀಸ್ ತಗೊಂಡಿದ್ದಿಲ್ವಾ, ಹೇಗೆ ಅಂತ? ನಮ್ರತಾ, ಇದು ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಆಗಿ ಒಂದು ಫೈಟಿಂಗ್ ಸೀನ್ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಏನು ಬೆಡ್ ಅನ್ನ ಹಾಕಿರ್ತಾರೆ ಕೆಳಗಡೆ, ಆ ಬೆಡ್ ಒಳಗಡೆ ಜಂಪ್ ಮಾಡ್ಬೇಕಾದ್ರೆ ಕಾಲು ಆ ಬೆಡ್ ಒಳಗಡೆ ಸಿಕ್ಕಿದೆ. ಸೊ ಯಾವುದೇ ರೀತಿಯ ಪ್ರಿಕಾಷನ್ ಇಲ್ಲದೆ ನಡೆದಿರೋದಲ್ಲ, ಅಚಾನಕ್ ಆಗಿ ನಡೆದಂತಹ ಘಟನೆ ಇದು. ಸೊ ಹಾಗಾಗಿ ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡ್ಸಾಗಿದೆ, ಬೆಡ್ ರೆಸ್ಟ್ ಅನ್ನ ಹೇಳಲಾಗಿದೆ. ಸೊ ಪ್ರಿಸರ್ವೇಷನ್ ಇಲ್ಲದೆ ಮಾಡಿದಂತಹ ಘಟನೆ ಅಲ್ಲ ಇದು. ಅಚಾನಕ್ ಆಗಿ ಶೂಟಿಂಗ್ ವೇಳೆ ನಡೆದಂತಹ ಘಟನೆ. ಬೆಡ್ಗೆ ಕಾಲ್ ಸಿಕ್ಕಿದ್ರಿಂದ ಕಾಲು ಟ್ವಿಸ್ಟ್ ಆಗಿದೆ. ಆ ಸಂದರ್ಭದಲ್ಲಿ ನೀಯಲ್ಲಿ ಕ್ರ್ಯಾಕ್ ಕಾಣಿಸ್ಕೊಂಡಿದೆ. ಅದು ಬಿಟ್ರೆ ಬೇರೆ ಯಾವುದೇ ರೀತಿಯ ಪ್ರಾಣಾಪಾಯ ಏನೂ ಆಗಿಲ್ಲ. ಆರಾಮಾಗಿದೆ. ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗೆ.